Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫೋರ್ತ್ ಸೆಮ್ ಇಂಗ್ಲೀಷ್ ಸ್ಮಾಲ್ ರಿವಿಷನ್ ಇಂಗ್ಲೀಷ್ದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ನಿಮಗೆ ಕರ್ವಾಲೋ ಅನ್ನೋ ಒಂದು ನೋವೆಲ್ ಇರುತ್ತೆ, ಅದು ಬಂದು ನಿಮಗೆ 30 ಮಾರ್ಕ್ಸ್ಗೆ ಕೇಳ್ತಾರೆ. ನಿಮ್ಗೆ ಏನಾನ ಇಂಗ್ಲೀಷ್ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ, ನೀವು ಡಿ ಎಮ್ ಮಾಡಿ ನಿಮ್ಗೆ ನೋಟ್ಸ್ ಸಿಗುತ್ತೆ. ಬಟ್ ನನ್ನ ಐ ಡಿ ಫಾಲೋ ಆಗಿರಬೇಕು ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ ನಿಮಗೆ ನೋಟ್ಸ್ ಸಿಗೋದು. ಅಂದರೆ ಅದರಲ್ಲಿ ನಿಮಗೆ ಕರ್ವಾಲು 30 ಮಾರ್ಕ್ಸ್ ಕೇಳೋದ್ರಿಂದ 2 ಮಾರ್ಕ್ಸ್ದು 5 ಬರಿಬೇಕಾಗಿರುತ್ತೆ, ಮತ್ತು 5 ಮಾರ್ಕ್ಸ್ದು 2 ಬರಿಬೇಕಾಗಿರುತ್ತೆ ಆ್ಯಂಡ್ 10 ಮಾರ್ಕ್ಸ್ದು 1 ಬರಿಬೇಕಾಗಿರುತ್ತೆ. ಅಂದರೆ 2 ಮಾರ್ಕ್ಸು ನನ್ನ ನೋಟ್ಸಲ್ಲಿ ಅವೈಲಬಲ್ ಇದೆ. 62 ಏನೋ ಕ್ವಶನ್ಸ್ ಇದ್ದಾವೆ, ಅದನ್ನು ಓದ್ಕೊಳೋದ್ರಿಂದ ಅದರೊಳಗೆ ನಿಮಗೆ ಕೇಳ್ತಾರೆ 2 ಮಾರ್ಕ್ಸು. ಆ್ಯಂಡ್ ನೆಕ್ಸ್ಟು ಬಂದು 5 ಮಾರ್ಕ್ಸ್ದು 10 ಕ್ವಶನ್ಸ್ ಅವೈಲಬಲ್ ಇದೆ ನನ್ನ ನೋಟ್ಸಲ್ಲಿ, ಮತ್ತು ನಾನು ಕಳಿಸೋ ನೋಟ್ಸಲ್ಲಿ 10 ಮಾರ್ಕ್ಸ್ದು ಬಂದು 5 ಇದೆ. ಅಷ್ಟು ಓದೋದ್ರಿಂದ ನಿಮಗೆ 30 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದು ಕರ್ವಾಲು ಬಂದು 30 ಮಾರ್ಕ್ಸ್ ಕೇಳ್ತಾರೆ ನೋವಲು. ನೆಕ್ಸ್ಟು ನೋಡೋದಾದರೆ 5 ಮಾರ್ಕ್ಸ್ದು 2 ಕೇಳ್ತಾರೆ. ಇದು ಬಂದು ಪೋಯಮ್ ಆಗಿರುತ್ತೆ ಆ್ಯಂಡ್ ಪೋಯಮಿಂದ ಮತ್ತು ಟೆಡ್ ಟಾಕಿಂದ ನಿಮಗೆ 2 ಕ್ವಶನ್ಸ್ ಅಂದರೆ 4 ಕ್ವಶನ್ಸ್ ಕೇಳ್ತಾರೆ. ಅಂದರೆ ಓಡ್ ಆನ್ ಗ್ರೀಷಿಯನನ್ನು, ಎಕಾಲಜಿ, ವಂದನಾ ಶಿವ, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ಅಂದರೆ ಈ 2 ಪೋಯಮ್ಮು ಮತ್ತು 2 ಟೆಡ್ ಟಾಕಿಂದ 4 ಕ್ವಶನ್ಸ್ ಕೇಳ್ತಾರೆ. ನೀವು ಎನಿ 2ನ ಆನ್ಸರ್ ಮಾಡ್ಬೋದು. ಇದು ಬಂದು 5 ಮಾರ್ಕ್ಸ್ಗಿರುತ್ತೆ. 2 ಕ್ವಶನ್ಸ್ ಅಲ್ಲ, 10 ಮಾರ್ಕ್ಸ್ಗೆ ನಿಮಗೆ ಈ 2 ಪೋಯಮ್ಸು, 2 ಟೆಡ್ ಟಾಕಿಂದ 4 ಕ್ವಶನ್ಸ್ ಕೇಳ್ತಾರೆ. ನೀವು 2 ಆನ್ಸರ್ ಮಾಡಬೇಕು. ಅದಕ್ಕೆ ಏನು ಅಂದರೆ ನೀವು ಯಾವುದನ್ನು ಆಲ್ಮೋಸ್ಟ್ 4 ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಆರಾಮಾಗಿ ಯಾವುದನ್ನು 2 ಅಂದರೆ ಇವೆರಡು ಸಮ್ಮರಿ ಪ್ರಿಪೇರ್ ಆಗೋದ್ರಿಂದ ನೀವು ಏನು ಅಂದರೆ ಈಸಿಯಾಗಿ 5 ಮಾರ್ಕ್ಸ್ ಅನ್ನೋದನ್ನು ಗೇನ್ ಮಾಡ್ಬೋದು. ಅಂದರೆ ಅವ್ರು ಯಾವುದೇ ಕ್ವಶನ್ ಕೇಳಿದ್ರು ನೀವು ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಸಮ್ಮರಿ ಬರೆಯೋದ್ರಿಂದ ಆನ್ಸರ್ ರಿಲೇಟ್ ಆಗೇ ಆಗುತ್ತೆ. ನೀವು ಇದೆರಡನ್ನೂ ಪಕ್ಕ ಪ್ರಿಪೇರ್ ಆಗಿದ್ರೆ ಇವೆರಡನ್ನೂ ಪ್ರಿಪೇರ್ ಆಗೋಷ್ಟಿಲ್ಲ. ಅಷ್ಟಮಾತು ಇಲ್ಲ ಮ್ಯಾಮ್ ಇದು 2 ಪ್ರಿಪೇರ್ ಆಗೋಕ್ಕಾಗಲ್ಲ, ಸ್ವಲ್ಪ ಗೊತ್ತು ಅಂದರೆ ನೀವು ವಂದನಾ ಶಿವ ಈಸಿ ಐತೆ, ಅದನ್ನು ಪ್ರಿಪೇರ್ ಆಗೋದ್ರಿಂದ ನೀವು ಆಲ್ಮೋಸ್ಟ್ ಇದ್ರಾಗ 10 ಔಟ್ ಆಫ್ ತೆಗಿಬೋದು. ಅಂದರೆ ಇದರಲ್ಲಿ ಎಲ್ಲ ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. 2 ಓದಿ, ಇಲ್ಲಾಂದರೆ 3 ಓದಿ, ಇಲ್ಲಾಂದರೆ ಯಾವುದನ್ನ ಗೊತ್ತಿಲ್ಲ ಕ್ವಶನು ಅಂದರೆ ಚಾಯ್ಸ್ ಬಿಟ್ಟು ಇವೆರಡನ್ನ ಬರಿಬೋದು. ನೆಕ್ಸ್ಟು ಇದು ಬಂದು 40 ಮಾರ್ಕ್ಸ್ ನೀವು ಇಲ್ಲೇ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಬಂದು ಗ್ರಾಮರ್ ಇರುತ್ತೆ. ಅಂದರೆ ಫಸ್ಟ್ 3rd ಮೇನ್ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಇರುತ್ತೆ, ಅದು ಬಂದು 5 ಮಾರ್ಕ್ಸ್ಗಿರುತ್ತೆ. ಇದರಲ್ಲಿ ಏನು ಕೇಳ್ಬೋದು ಅಂದರೆ ಸ್ಟೆಪ್ ಇನ್ವಾಲ್ವ್ಡ್ ಇನ್ ಪಚ್ಚ ಕುಚ್ಚ ಪ್ರೆಸೆಂಟೇಷನ್ ಇದ್ದರೆ ಅದರಲ್ಲಿ ಸ್ಟೆಪ್ಸ್ ಇರುತ್ತೆ, ಅದನ್ನು ಕೇಳ್ಬೋದು. ಇಲ್ಲಾಂದರೆ ಇದು ಹೆಂಗೆ ಒರ್ಜಿನ್ ಆಯಿತು ಅನ್ನೋದನ್ನು ಕೇಳ್ಬೋದು. ಇಲ್ಲಾಂದರೆ ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಅನ್ನೋದನ್ನು ಕೇಳ್ಬೋದು. ಇದರಲ್ಲಿ 2 ಕ್ವಶನ್ಸ್ ಕೇಳ್ತಾರೆ. ಅದ್ರಾಗ ಮೇನ್ ಸ್ಟೆಪ್ಸ್ ಅನ್ನೋದು ಅಂದರೆ ಫಸ್ಟ್ ಸ್ಟೆಪ್ಸ್ ಅನ್ನೋದು ಕೇಳ್ತಾರೆ ಪಕ್ಕ, ಅದನ್ನು ಓದ್ಕೊಳ್ಳಿ. ಇಲ್ಲಾಂದರೆ ಎಕ್ಸಾಂಪಲ್ಸ್ ಕೇಳ್ಬೋದು, ಇಲ್ಲಾಂದರೆ ಒರ್ಜಿನ್ ಅಂದರೆ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ಕೇಳ್ಬೋದು. 2 ಕೇಳ್ತಾರೆ, ಅದರಲ್ಲಿ ನೀವು 1 ಆನ್ಸರ್ ಮಾಡಬೇಕು. 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಬಂದು 4th ಮೇನು, ಇದರಲ್ಲಿ ಬಂದು ಬಿಸ್ನೆಸ್ ರೈಟಿಂಗ್ ಕೇಳ್ಬೋದು, ಇಲ್ಲಾಂದರೆ ಸ್ಪೀಚ್ ಕೇಳ್ಬೋದು, ಟ್ರಾವೆಲ್ ರೈಟಿಂಗ್ ಕೇಳ್ಬೋದು. 5 ಮಾರ್ಕ್ಸ್ಗಿರುತ್ತೆ. ಈ 3ಯಲ್ಲಿ 3ನೂ ಕೇಳ್ತಾರೆ, ಯಾವುದನ್ನ 1ನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಈ 3ಯಲ್ಲಿ ನೀವು ಯಾವುದನ್ನ 1ನ್ನು ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದರೆ ಈ 3ನೂ ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಸ್ಪೀಚ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ. ಯಾವುದನ್ನ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಇದನ್ನೇನು ನೀವು ಪ್ರಿಪೇರ್ ಆಗೋಷ್ಟಿಲ್ಲ. ಆ್ಯಂಡ್ ಬಿಸ್ನೆಸ್ ರೈಟಿಂಗ್ ಅಂದರೆ ಏನೂ ಇಲ್ಲ. ಅಂದರೆ ನೀವು ಒಂದು ಕಂಪ್ನಿಗೆ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಒಂದು ಮೀಟಿಂಗ್ ಅಜೆಂಡಾ ಆಗಲಿ ಏನಾರ ಆಗಲಿ ಪ್ರಿಪೇರ್ ಆಗಬೇಕು ಅಂದರೆ ಏನೇನೆಲ್ಲ ಸ್ಟೆಪ್ಸ್ ಇರುತ್ತೆ, ಅದು ಬಿಸ್ನೆಸ್ ರೈಟಿಂಗ್ ಅಂತಾರೆ. ಟ್ರಾವೆಲ್ ರೈಟಿಂಗ್ ಅಂದರೆ ಒಬ್ಬ ವ್ಯಕ್ತಿ ಒಂದು ಪ್ಲೇಸ್ಗೆ ವಿಸಿಟ್ ಆಗಿ ಅವನು ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾನೆ ಅದ್ರ ಬಗ್ಗೆ ಬರೀಬೇಕು. ಅವರೇ ಕೊಟ್ಟಿರ್ತಾರೆ, ಅಂದರೆ ಹಿಸ್ಟಾರಿಕಲ್ ಪ್ಲೇಸಸ್ ಆಗಿರ್ಬೋದು, ಇಲ್ಲಾಂದರೆ ಮೈಸೂರು ಪ್ಯಾಲೇಸ್ ವಿಸಿಟ್ ಮಾಡಿ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದ್ರ ಬಗ್ಗೆ ಬರೀರಿ ಅಂತ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ಅಷ್ಟೇ ಟ್ರಾವೆಲ್ ರೈಟಿಂಗ್ ಅಂದರೆ. ಬಿಸ್ನೆಸ್ ರೈಟಿಂಗ್ ಅಂದರೆ ಪ್ರೊಫೆಷ್ನಲ್ಸ್ ಅವರು ಸೆಟ್ ಮಾಡೋದು. ಬಿಸ್ನೆಸ್ ರೈಟಿಂಗ್ ಅಂದರೆ ಬಿಸ್ನೆಸ್ ಅಜೆಂಡಾ ಆಗಿರ್ಬೋದು. ಸ್ಪೀಚ್ ಅಂದರೆ ಆ್ಯಸ್ ಇಟ್ ಈಸ್ ಅವ್ರು ಏನೋ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ನೀವು ಸ್ಪೀಚ್ ಬರಬೇಕು. ಈ 3ಯಲ್ಲಿ ನೀವು ಅವ್ರು 3ನೂ ಕೇಳಿರ್ತಾರೆ, ನೀವು ಯಾವುದನ್ನ ಒಂದು ಆನ್ಸರ್ ಮಾಡಬೇಕಾಗಿರುತ್ತೆ. 5 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟು ನೋಡೋದಾದರೆ ಲೆಟರ್ಸ್ ಕೇಳ್ತಾರೆ. 3 ಲೆಟರ್ಸ್ ಕೇಳ್ತಾರೆ. ಮೇಲ್ ಲೆಟರ್ ಒಂದು, ಕಂಗ್ರ್ಯಾಚುಲೇಷನ್ ಲೆಟರ್ ಒಂದು, ಇಲ್ಲಾಂದರೆ ಅಪ್ರಿಸಿಯೇಷನ್ ಲೆಟರ್ ಒಂದು, ಇಲ್ಲಾಂದರೆ ಪ್ರಮೋಷನ್ ಲೆಟರ್ ಒಂದು. ನೀವು ಯಾವುದನ್ನ 3ಗೂ ಪ್ರಿಪೇರ್ ಆಗಿ ಹೋಗ್ಬೋದು, ಇಲ್ಲಾಂದರೆ 2 ಪ್ರಿಪೇರ್ ಆಗಿ ಹೋದರೆ ನಿಮಗೆ ಒಂದು ಗೊತ್ತಾಗಿಲ್ಲ, ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಅಂದರೆ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಬೇರೆದು ಬರಿಬೋದು. ಇಲ್ಲಾಂದರೆ 3 ಪ್ರಿಪೇರ್ ಹೋಗ್ತೀನಿ ಅಂದರೆ 3 ಪ್ರಿಪೇರ್ ಆಗಿ ಹೋಗ್ಬೋದು.
ಮೇಲ್ ಲೆಟರ್ ಅಂದರೆ ಮೇಲಲ್ಲಿ ಸೆಂಡ್ ಅಂದರೆ ಇದು ಮಾಡಿ ಸೆಂಡ್ ಮಾಡೋದು. ಕಂಗ್ರ್ಯಾಚುಲೇಷನ್ ಲೆಟರ್ ಅಂದರೆ ಒಬ್ಬರು ಕಂಗ್ರ್ಯಾಚುಲೇಟ್ ಅಂದರೆ ಅವ್ರು ಏನೋ ಒಂದು ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ ಕಂಗ್ರ್ಯಾಚುಲೇಷನ್ ಮಾಡೋದು. ಪ್ರಮೋಷನ್ ಲೆಟರ್ ಅಂದರೆ ಏನೋ ಒಂದು ಪೋಸ್ಟಿಂದ ಇನ್ನೊಂದು ಹೈ ಪೋಸ್ಟ್ಗೆ ಅವರು ರೆಕ್ರೂಟ್ ಆಗ್ತಿರ್ತಾರೆ, ಅದ್ರ ಮೇಲೆ ಕುಳಿತು ಅದನ್ನು ಇಟ್ಕೊಂಡು ಅವರು ಪ್ರಮೋಷನ್ ಲೆಟರ್ನ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಬಂದು ಪ್ರಮೋಷನ್ ಲೆಟರ್ ಆಗಿರುತ್ತೆ. ನೆಕ್ಸ್ಟು ನಾವು ನೋಡೋದಾದರೆ ಬ್ಲಾಗ್ ರೈಟಿಂಗ್ ಇರುತ್ತೆ, ಕ್ಯಾಪ್ಷನ್ ರೈಟಿಂಗ್ ಇರುತ್ತೆ. ಬ್ಲಾಗ್ ರೈಟಿಂಗ್ ಅಂದರೆ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ನಾವು ಬ್ಲಾಗ್ನ ಅನ್ನೋದನ್ನು ಅವರು ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದ್ರ ಬೇಸ್ ಮೇಲೆ ನಾವು ಬರಿಬೇಕಾಗುತ್ತೆ. ಕ್ಯಾಪ್ಷನ್ ರೈಟಿಂಗ್ ಅಂದರೆ ಅವರು ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದನ್ನು ನಾವು ಇಟ್ಕೊಂಡು ಅದ್ರ ಬಗ್ಗೆ ಕ್ಯಾಪ್ಷನ್ ಅನ್ನೋದನ್ನು ಬರಿಬೇಕಾಗುತ್ತೆ. ಇದು ಬಂದು ಕೂಡ 5 ಮಾರ್ಕ್ಸ್ಗಿರುತ್ತೆ. ಇದು 3 ಕೇಳ್ತಾರೆ, ನೀವು 1 ಬರಿಬೇಕಾಗಿರುತ್ತೆ ಇದರಲ್ಲಿ. ಇದೆಲ್ಲ ಬಂದು 4th ಸೆಮ್ ಸ್ಮಾಲ್ ರಿವಿಷನ್ ಆಗಿರುತ್ತೆ. ನಿಮಗೆ ನೋಟ್ಸ್ ಬೇಕು ಅಂದರೆ DM ಮಾಡ್ಬೋದು. ಆಲ್ ಇನ್ಕ್ಲೂಡಿಂಗ್ ಗ್ರಾಮರ್ ಕೂಡ ನನ್ನ ಹತ್ರ ಅವೈಲಬಲ್ ಇದೆ. ಇದು ಬಂದು ಸ್ಮಾಲ್ ರಿವಿಷನ್ ಆಗಿರುತ್ತೆ ಇಂಗ್ಲೀಷ್. ಐ ಹೋಪ್ ಈ ರಿವಿಷನ್ ಅರ್ಥ ಆಗಿದೆ ಅಂತ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.